ಇದೇನಿದ್ದು ಹಬ್ಬದ ದಿವಸನು ಅತ್ತೆ ಇನ್ನು ಮಲಗಿದ್ದಾರೆ. ಅತ್ತೆ ಅತ್ತೆ ಕರೆದ್ರೆ ಎಚ್ಚರ ಆಗ್ಲಿಲ್ಲ. ಏನ್ ಮಾಡೋದು? ಇನ್ನೇನ್ ಮಾಡ್ಬೋದು? ಗುಡ್ ಮಾರ್ನಿಂಗ್. ಶುಭೋದಯ. ಕಾಫಿ. ಥ್ಯಾಂಕ್ ಯು. ಅಚ್ಚು, ಮೊನ್ನೆ ದೇವಸ್ಥಾನದಲ್ಲಿ ಆ ಹೆಂಗಸಿನ ಮುಖ ಏನಾದ್ರು ನೋಡಿದ್ಯಾ? ಇಲ್ಲ ಅಂತ ಹೇಳಿದ್ನಲ್ಲ ಜೀವ. ನಾನು ಎಷ್ಟೆಷ್ಟೋ ಟ್ರೈ ಮಾಡಿದೆ, ಕಲ್ಲಲ್ಲಿ ಹೊಡೆದೆ, ಬೀಳಿಸ್ದೆ. ಆ ಹೆಂಗಸು ತುಂಬಾ ಸ್ಟ್ರಾಂಗ್, ಚಾಲಾಕಿ, ಬುದ್ಧಿವಂತಿಕೆಯಿಂದ ತಪ್ಸ್ಕೊಂಡ್ಬಿಟ್ಲು. ಆ ಹೆಂಗಸು ನಮ್ಮ ಕಂಪ್ನಿ ಅಕೌಂಟಿಂದ ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತಾಳೆ ಅಂತಂದ್ರೆ ಇಲ್ಲಿ ಯಾರ ಜೊತೆಗೋ ಅವಳು ಕಾಂಟ್ಯಾಕ್ಟ್ ಇದೆ. ಹೇಗೆ ಕಂಡುಹಿಡಿಯೋದು? ಅದ್ರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡೋಣ. ಮೊದಲು ಇವತ್ತಿನ ವಿಶೇಷದ ಬಗ್ಗೆ ಗಮನ ಹಾಕೋಣ. ಇವತ್ತಿನ ವಿಶೇಷ? ನಂಗೆ ಗೊತ್ತಿತ್ತು ಕೆಲ್ಸದ ಬಿಸಿಲಿ ನೀವು ಇದನ್ನ ಮರ್ತಿರ್ತೀರಾ ಅಂತ. ಇವತ್ತೇನಾದರೂ ನಮ್ಮ ಮದುವೆ ದಿನನ? ಅದಕ್ಕಿಂತ ತುಂಬಾ ಟೈಮ್ ಇದೆ. ಇವತ್ತು ಗಣೇಶನ ಹಬ್ಬ. ನೆನ್ನೆಲ್ಲ ಅಂಗಡಿಲಿ ಸ್ಟಾಫ್ ಹತ್ರ ಹಬ್ಬದ ಬಗ್ಗೆನೇ ಮಾತಾಡಿ ಆಗ್ಲೇ ಮರ್ತ್ಬಿಟ್ಟೆ ನೋಡು. ನನ್ನ ಹೆಸರು ರಚನಾ, ನಿಮ್ಮ ಹೆಂಡತಿ. ಅದಾದ್ರೂ ನೆನಪಿದೆ ಅಲ್ವಾ? ರಚು, ಇದನ್ನೇ ಬೇಡ ಅನ್ನೋದು ನಾನು. ಅಪ್ಪ ಇದ್ದಾಗ ಗಣೇಶನ ಹಬ್ಬದ ಕಳೆನೇ ಬೇರೆ ರೇಂಜಿಗೆ ಇರ್ತಾ ಇತ್ತು. ಅಮ್ಮ ಸ್ವರ್ಣಗೌರಿ ವ್ರತ ಮಾಡ್ತಾ ಇದ್ರು. ಸ್ವರ್ಣಗೌರಿ ವ್ರತನ? ಏನ್ ಹಾಗಂದ್ರೆ ಅದನ್ನ ಹೇಗ್ ಮಾಡೋದು? ಅದ್ರ ಬಗ್ಗೆ ನಂಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಬಹುಶಃ ಭಾಮಿನಿ ಚಿಕ್ಕಮ್ಮ ಇಲ್ಲ ಕನಕಾಂಬರಿ ಚಿಕ್ಕಮ್ಮ ಕೇಳಿದ್ರೆ ಗೊತ್ತಾಗತ್ತೆ. ಹಾಗಾದ್ರೆ ಬನ್ನಿ ವಿಚಾರಿಸೋಣ. ಹಬ್ಬಕ್ಕೆ ಅಂತ ಎಲ್ಲರಿಗೂ ಹೊಸ ಬಟ್ಟೆನ ತರಿಸಿದ್ದೀನಿ. ಅದನ್ನ ಕೊಟ್ಟು ಸ್ವರ್ಣಗೌರಿ ವ್ರತದ ಬಗ್ಗೆ ತಿಳ್ಕೊಳ್ಳೋಣ. ಈ ವರ್ಷದಿಂದ ಅತ್ತೆ ಬದಲು ನಾನು ಸ್ವರ್ಣಗೌರಿ ವ್ರತನ ಮಾಡ್ತೀನಿ. ಬನ್ನಿ. ಇದೇನಿದ್ದು ಹಬ್ಬದ ದಿವಸನು ಅತ್ತೆ ಇನ್ನು ಮಲಗಿದ್ದಾರೆ. ಅತ್ತೆ ಅತ್ತೆ ಕರೆದ್ರೆ ಎಚ್ಚರ ಆಗ್ಲಿಲ್ಲ. ಏನ್ ಮಾಡೋದು? ಇನ್ನೇನ್ ಮಾಡ್ಬೋದು? ಹೇ, ಗುಡ್ ಮಾರ್ನಿಂಗ್ ಕಪ್ಪು. ಏನಪ್ಪ ಆಶ್ಚರ್ಯ, ಸೂರ್ಯನ್ ನೆತ್ತಿ ಮೇಲೆ ಬಂದ್ರು ಎದ್ದೇಳ್ದೇ ಇರೋ ನನ್ ಮಗ ಇವತ್ತಿಷ್ಟು ಬೇಗ ಎದ್ ಬಂದ್ಬಿಟ್ಟಿದಾನೆ. ಕೆಲ್ಸ ಅಂತ ಬಂದ್ಬಿಟ್ರೆ ಕರೆಂಟ್ ವೈರ್ ಇದ್ದಂಗೆ ಇವನು. ಇವತ್ತು ಗಣೇಶನ್ ಹಬ್ಬ ಅಲ್ವಾ ಚಿಕ್ಕಮ್ಮ, ಅದಕ್ಕೆ ಅಂಗಡಿಗೆ ವಿಪರೀತ ಜನ ಬರ್ತಾರೆ. ಸಿಕ್ಕಾಪಟ್ಟೆ ಗಜಿ ಬಿಜಿ. ಬೇಗ ಎದ್ರೇನೆ ಎಲ್ಲಾನು ಮ್ಯಾನೇಜ್ ಮಾಡಕ್ಕಾಗೋದು. ಅದಕ್ಕೆ ಬೇಗ ಎದ್ದಿದ್ದಾನೆ ಅಲ್ವೇನೋ ಕಪ್ಪು? ಬಾರೋ ಕಪ್ಪು, ಕಾಫಿ ಕುಡಿ. ನಿಂದಾಗ್ಲಿ ಅಣ್ಣ, ನಾನು ಆಮೇಲೆ ಕುಡಿತೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಂಜೀವ, ರಚನಾ. ಗುಡ್ ಮಾರ್ನಿಂಗ್ ಮಾಮ. ಏನು ಎಲ್ಲ ಆರಾಮಾಗಿ ಕುತ್ಕೊಂಡಿದ್ದೀರಾ? ಓಹೋ, ಮತ್ತಿನ್ನೇನ್ ಮಾಡ್ಬೇಕಿತ್ತು? ನಾವೆಲ್ರೂ ಡಾನ್ಸ್ ಮಾಡ್ಬೇಕಿತ್ತಾ? ಮಾಡಿ, ಯಾರು ಬೇಡ ಅಂದವರು? ಇವತ್ತು ಗಣೇಶನ್ ಹಬ್ಬ ಅತ್ತೆ. ಪ್ರಪಂಚನೇ ಸಡಗರ ಸಂಭ್ರಮದಿಂದ ಹಬ್ಬ ಮಾಡ್ತಾ ಇದ್ದಾರೆ. ಚಿಕ್ಕಮ್ಮ, ನಾವು ಮಾಡೋಣ. ಅದ್ಯಾವ್ ಸೌಭಾಗ್ಯಕ್ಕೆ ಹಬ್ಬ ಮಾಡ್ಬೇಕು.
ನನ್ಗಂತೂ ಅರ್ಥ ಆಗ್ತಿಲ್ಲ. ಸೌಭಾಗ್ಯ ಸಿಗ್ಲಿ ಅಂತಾನೆ ಹಬ್ಬ ಮಾಡೋದು ಅತ್ತೆ. ನಮಗೆ ಹಬ್ಬ ಮಾಡೋ ಯಾವ ಉತ್ಸಾಹನೂ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಯನೇ ಜಾಸ್ತಿ ಇದೆ. ಭಯಾನ? ಯಾಕೆ ಚಿಕ್ಕಮ್ಮ? ಅದನ್ನ ನಾನ್ ಹೇಳ್ತೀನಿ ಸಂಜೀವ. ಯಾವುದೇ ಹಬ್ಬ ಮಾಡ್ಬೇಕಾದ್ರೂ ಬಹಳ ಪದ್ಧತಿಯಿಂದ, ಶಾಸ್ತ್ರೋಕ್ತವಾಗಿ, ಭಕ್ತಿಯಿಂದ ಮಾಡ್ಬೇಕು. ಒಂದ್ ಸಲ ಸಂಕಲ್ಪ ತೊಟ್ಟ ಮೇಲೆ ಹಬ್ಬ ಯಾವುದೇ ಕಾರಣಕ್ಕೂ ಅರ್ಧದಲ್ಲಿ ನಿಲ್ಬಾರ್ದು. ಇವಳು ಮಾಡಿದ ಕೃಷ್ಣ ಜನ್ಮಾಷ್ಟಮಿ ಇಂಟರ್ವೆಲ್ಗೆ ಮುಗ್ದೋಯ್ತಲ್ಲ ಅಕ್ಕ. ಅದಕ್ಕೆ ನೋಡು ಅಕ್ಕ ಹುಷಾರ್ ತಪ್ಪದ್ಲು. ಇನ್ನು ಕೃಷ್ಣ ಕಾರಲ್ಲಿ ಲಾಕ್ ಆಗ್ಬಿಟ್ಟಿದ್ಲು. ಅವಳು ಬದುಕ್ ಬಂದಿದ್ದೆ ಹೆಚ್ಚು. ನಮ್ ಕಂಪನಿ ಮೇಲೆ IT ರೈಡ್ ಕೂಡ ಆಯ್ತಲ್ಲ. ಅದು ಅಲ್ದೆ ಸಂಜೀವ, ನಿನ್ನೆ ರಾತ್ರಿ ರಚನಾ ಎಡು ಬಿದ್ದು ತಲೆ ಗಾಯ ಮಾಡ್ಕೊಂಡ್ ಬಂದ್ಲು. ಸುಮ್ನೆ ರಗಳೆ ರಾಮಾಯಣ ಎಲ್ಲ ಯಾಕೆ? ಈ ವರ್ಷ ಯಾವ ಹಬ್ಬನೂ ಬೇಡ. ಸಾರಿ ಕೃಷ್ಣ ಪುಟ, ನೀನ ಎಬ್ಸಿದ್ದು. ಬಾ, ಕನ್ಸಲ್ಲಿ ಯಾರೋ ಹೊಡೆದಂಗಾಯ್ತು, ಅದಕ್ಕೆ ನಿನ್ ಮೇಲೆ ಕೈ ಚಾಚ್ಬಿಟ್ಟೆ. ಸಾರಿ. ಅತ್ತೆ, ಇವತ್ತು ಗಂಪು ದಪ್ಪ. ಗಂಪ? ಗಂಪ ಅಂದ್ರೆ? ಗಂಪ ಅಂದ್ರೆ ಗಣೇಶ. ಓಹೋ, ಗಣೇಶಂಗ್ ಹೊಸ ಹೊಸ ನಾಮಕರಣ ಎಲ್ಲ ಮಾಡಿದ್ಯಾ ನೀನು? ಗಂಪ ನನ್ನ ಫ್ರೆಂಡು. ನಾನು ಏನ್ ಕೇಳಿದ್ರು ಕೊಡ್ತೇನೆ ಅತ್ತೆ. ಹೌದಾ? ಇದುವರೆಗೂ ನೀನ್ ಏನೇನ್ ಕೇಳಿದ್ದೆ? ಗಂಪ ನಿಂಗೆ ಏನೇನ್ ಕೊಟ್ಟ? ಅಮ್ಮಂಗೂ ಅಪ್ಪಂಗೂ ಮದ್ವೆ ಆಗ್ಬೇಕು ಅಂತ ಕೇಳಿದ್ದೆ, ಮದ್ವೆ ಮಾಡ್ಸಬಿಟ್ಟ. ಇವತ್ತು ಗಂಪನ್ನ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಂತೇನೆ. ಏನಂತ? ಓ, ಈ ವರ್ಷ ನಿನ್ ಕ್ಲಾಸ್ಗೆ ನೀನೇ ಟಾಪರ್ ಆಗ್ಬೇಕು ಅಂತನಾ? ಅಲ್ಲ, ಮತ್ತೆ ಪದ್ಮಜ ಅಜ್ಜಿ ಕತ್ಲೆ ಕೋಣಲ್ಲಿ ಇದ್ದಾರಲ್ಲ, ಅವ್ರನ್ನ ಆದಷ್ಟು ಬೇಗ ಹೊರಗಡೆ ಕರ್ಕೊಂಡ್ ಬಾ ಗಂಪ ಅಂತ. ಒಳ್ಳೆ ರಿಕ್ವೆಸ್ಟ್. ನೋಡೋಣ ಗಂಪ ನೆರವೇರಿಸ್ತಾನ ಅಂತ. ಖಂಡಿತ ನೆರವೇರಿಸ್ತಾನೆ, ನೋಡ್ಕೊಳ್ಳಿ ಬೇಕಂದ್ರೆ. ನನ್ನ ಆಸೆನೂ ಅದೇ ಪುಟ, ನಾವಿಬ್ರು ಒಟ್ಟಿಗೆ ಬೇಡ್ಕೊಳ್ಳೋಣ. ಆಸೆ ನೆರವೇರ್ಲಿ ಅಂತ. ಲಡ್ಡು, ಕಡ್ಬು, ಕೋಸಂಬರಿ, ಪಾಯಸ ಎಲ್ಲ ತಿನ್ಬೇಕು. ಎಲ್ಲ ಪದ್ಮಜ ಕೇಳೋ ತರನೇ ಕೇಳ್ತಾ ಇದ್ದಾಳಲ್ಲ, ಹೇಗ್ ಸಾಧ್ಯ? ಅವಳ ಮೊಮ್ಮಗಳಲ್ವಾ? ಸರಿ, ನೀನ್ ಹೋಗಿ ಆಟ ಆಡ್ಕೋ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ ಅತ್ತೆ. ಏನ್ ಫ್ಯಾಮಿಲಿ ಇದು? ಅಪ್ಪ, ಅಮ್ಮ, ಮಗಳು ಎಲ್ರ ಯೋಚನೆನೂ ಒಂದೇ ಕಡೆಗಿದೆ, ಪದ್ಮಜ ಕಡೆಗೆ. ಸ್ವಲ್ಪ ಬಿಟ್ರು ಅವಳನ್ನ ಕತ್ಲೆ ಕೋಣೆಯಿಂದ ಆಚೆ ಕರ್ಕೊಂಡ್ಬಂದು ನನ್ನನ್ನು ಅದ್ರೊಳಗಡೆ ಸೇರಿಸೋ ಹಾಗಿದ್ದಾರೆ. ಇವಳ ಸಂಭ್ರಮ ನೋಡಿದ್ರೆ ಹಬ್ಬ ಜೋರಾಗಿ ಮಾಡೋ ಹಾಗಿದ್ದಾರೆ. ಮಾಡ್ಲಿ, ಅದನ್ನ ಹೇಗ್ ನೆಲಕ್ಕೆ ಕಚ್ಚಿಸ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಹಬ್ಬ ಹತ್ರ ಬರ್ತಾ ಇದೆ ವಜೇಶ್ವರಿ. ನೋಡು, ಮಗಳನ್ನ ಪ್ರಾಣ ಸಮೇತ ಕರ್ಕೊಂಡು ಹೋಗ್ತೀಯೋ ಅಥವಾ ಪೋಸ್ಟ್ ಮಾರ್ಟಮ್ ಮಾಡಿಸಿ ಎತ್ಕೊಂಡು ಹೋಗ್ತೀಯೋ ಅಂತ. ಬೇಡ, ನಾನು ನನ್ನ ಪ್ರಯತ್ನ ಮಾಡ್ತೀನಿ. ಈ ಸಲ ಗಣೇಶ ಹಬ್ಬ ಮುಗಿಯೋಷ್ಟರಲ್ಲಿ ರಚನಾ ಮನೆಯಿಂದ ಹೊರಗೆ ಹೋಗ್ತಾಳೆ. ಜೀವಾನು ರಚನಾನು ಬೇರೆ ಬೇರೆ ಆಗ್ತಾರೆ. ಇನ್ನು ಕೃಷ್ಣ ನನ್ನ ಕಂಟ್ರೋಲ್ಗೆ ಬರ್ತಾಳೆ.
ಎಲ್ರು ಕಾಫಿ ಕುಡ್ದಾಯ್ತಲ್ಲ, ನಡೀರಿ ನಮ್ ಕೆಲ್ಸಗಳನ್ನ ನೋಡ್ಕೊಳ್ಳೋಣ. ಇರಿ ಯಾಕೆ ಅವಸರ? ಹೋಗಿ ಏನ್ ಕೆಲಸ ಮಾಡಕ್ಕಿದೆ ನೀವು? ಹಬ್ಬ ಮಾಡಬೇಕು ಅಂತ ನನ್ನ ಸೊಸೆ ಆಸೆ ಪಟ್ಟಿದ್ದಾಳೆ. ಜನ್ಮಾಷ್ಟಮಿ ಹಬ್ಬ ನಿಂತ ಹಾಗೆ ಗಣೇಶನ ಹಬ್ಬ ನಿಲ್ಲಲ್ಲ ಅಂತ ನಾನ್ ಗ್ಯಾರಂಟಿ ಕೊಡ್ತೀನಿ. ಏನಮ್ಮ ರಚನಾ? ಖಂಡಿತ ಮಾವ, ನಾನು ಸ್ವರ್ಣ ಗೌರಿ ವ್ರತನ ಶ್ರದ್ಧಾ ಭಕ್ತಿಯಿಂದ ಮಾಡ್ತೀನಿ. ಸ್ವರ್ಣ ಗೌರಿ ವ್ರತನ ನೀನ್ ಮಾಡ್ತೀಯಾ? ಅದ್ರ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ ನಿನ್ಗೆ? ಅತಿಗೆ, ಸ್ವರ್ಣ ಗೌರಿ ವ್ರತ ಅಂದ್ರೆ ಸುಮ್ನೆ ಅಲ್ಲ. ಮುಂಚೆ ಎಲ್ಲ ದೊಡ್ಡಮ್ಮ ಮಾಡೋರು, ಬಾ ದೇವ್ರೆ, ಅದನ್ನ ಮಾಡಿ ಮುಗಿಸೋಷ್ಟೊತ್ತಿಗೆ ಅವ್ರು ಸುಸ್ತಾಗ್ಬಿಟ್ಟಿರೋರು. ಹೌದು, ನಿಯಮಗಳು ಚೆನ್ನಾಗಿ ಗೊತ್ತಿರ್ಬೇಕು. ವರ್ಷಗಟ್ಲೆ ಅನುಭವ ಇದ್ರು ಈ ಪೂಜೆ ಮಾಡೋಷ್ಟೊತ್ತಿಗೆ ಅಕ್ಕನ್ಗೆ ತಲೆ ಸುತ್ತ ಬರ್ತಿತ್ತು. ಅಂತದ್ರಲ್ಲಿ ಇನ್ನ ಈ ರಚನನ್ಗೆ ಅನುಭವನೇ ಇಲ್ಲ. ಇವೆಲ್ಲ ಒಂಥರ ಆಕಾಶ ನೋಡಿ ಚಂದ್ರನ್ಗೆ ಆಸೆ ಪಟ್ಟಂಗೆ, ಆಗೋಲ್ಲ ಹೋಗೋಲ್ಲ. ಅತ್ತೆ, ನಮ್ಮ ಅತ್ತೆ ಹೇಗೆ ಈ ಮನೇಲಿ ಸ್ವರ್ಣ ಗೌರಿ ವ್ರತನ ಮಾಡ್ತಾ ಇದ್ರು, ಅದಕ್ಕೆ ಗುಲ್ಗಂಜಿಯಷ್ಟು ಚ್ಯುತಿ ಬರ್ದಂಗೆ ನಾನು ನಿಯಮದ ಪ್ರಕಾರ ವ್ರತನ ಮಾಡ್ತೀನಿ. ಅತಿಗೆ, ತುಂಬಾ ಕಷ್ಟ ಅದು. ಯಾವ್ದಕ್ಕೂ ಒಂದ್ಸಲಿ ಯೋಚನೆ ಮಾಡಿ. ಹೌದು ರಚನಾ, ರೂಲ್ಸ್ ಎಲ್ಲ ತುಂಬಾ ಟಫ್ ಇರುತ್ತೆ. ಅದೆಷ್ಟೇ ಕಷ್ಟ ಆದ್ರೂ ರಚನಾ ಒಂದ್ಸಲಿ ಫಿಕ್ಸ್ ಆದ್ರೆ ಅದನ್ನ ಮಾಡೇ ಮಾಡ್ತಾಳೆ. ಅದಕ್ಕೆ ನಾನ್ ಗ್ಯಾರಂಟಿ. ನಾನು ಗ್ಯಾರಂಟಿ. ನಾನು ಗ್ಯಾರಂಟಿ. ಇಲ್ಲಿ ಗ್ಯಾರಂಟಿ ಗಿರಾಕಿಗಳು ತುಂಬಾ ಜನ ಇದ್ದಾರೆ ಅಲ್ವೇನಕ್ಕ? ಇವರೆಲ್ಲ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ಖಂಡಿತ ಹಬ್ಬ ಮಾಡೋಣ. ಬಲ ನೋಡಮ್ಮ ರಚನಾ, ಕನಕಾಂಬರಿ ಅಕ್ಕನ್ಗೆ ವ್ರತಗಳ ಅಷ್ಟು ನಿಯಮಗಳು ಗೊತ್ತು. ಅವ್ರು ಹೇಳ್ದಂಗ್ ಮಾಡ್ತೀಯಾ? ಆಗತ್ತಾ ನಿನ್ ಕೈಲಿ? ಆಮೇಲೆ ನನಗ್ ಕಾಲ್ ನೋವು, ಕೈ ನೋವು, ತಲೆ ಚಕ್ಕರ್ ಬರುತ್ತೆ ಅಂತ ಕತೆ ಹೇಳಂಗಿಲ್ಲ. ಅತಿಗೆ, ಒಂದ್ಸಲ ಕಂಕಣ ಕಟ್ಟಿದ್ರೆ ಮತ್ತೆ ಅದ್ ಮುಗಿಯೋವರೆಗೂ ರೆಸ್ಟ್ ಅನ್ನೋ ಮಾತೇ ಇಲ್ಲ. ಯೋಚನೆ ಮಾಡಿ. ನಾನು ಮಾಡ್ತೀನಿ. ಹಾಗಿದ್ಮೇಲೆ ನಮ್ದೇನು ಅಭ್ಯಂತರ ಇಲ್ಲ. ನಾವು ಖುಷಿಯಿಂದ ನಿಮ್ ಜೊತೆ ಇರ್ತೀವಿ. ಕಪ್ಪು, ಟೈಮ್ ಆಗ್ತಾ ಇದೆ, ನಡಿ ಹೋಗೋಣ. ಎಲ್ಲಿಗೆ? ಅಂಗಡಿಗೆ ಬ್ರೋ. ಇಲ್ಲ ಅಂದ್ರೆ ನಮ್ ಸ್ಯಾಲ್ರಿಗಳು ಕಟ್ ಮಾಡಲ್ವಾ ನೀವು? ಇವತ್ತು ನಿಮ್ಮಿಬ್ಬರಿಗೂ ಪೇಡ್ ಹಾಲಿಡೇ. ಇಬ್ರು ಮನೇಲೇ ರೀ. ಒಂದು ಕುಟುಂಬವಾಗಿ ನಿಂತು ನಾವೆಲ್ಲರೂ ಗೌರಿ ಗಣೇಶ ಹಬ್ಬನ ಆಚರಿಸೋಣ. ಪ್ರತಿ ವರ್ಷ ಅಮ್ಮ ಪೂಜೆ ಮಾಡುವಾಗ ಚಿನ್ನದ ಗಣಪತಿ ಇಡ್ತಾ ಇದ್ರು. ಅದು ಯಾರ ಹತ್ರ ಇದೆ? ರಾಣ ಹತ್ರ ಇರ್ಬೇಕು. ಎಸ್, ನನ್ನ ಹತ್ರನೇ ಇದೆ, ಕೊಡ್ತೀನಿ ಬ್ರೋ.